RN24 ವಾಯ್ಸ್ ಕಾರವಾರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ. ಇವತ್ತು ನಾನು ಬಾಲಮಂದಿರ್ ಅಂದರೆ ಬಾಲಮಂದಿರ್ ಹಿಂದೂ ಹೈಸ್ಕೂಲ್ ಬಳಿ ಇದ್ದೇನೆ. ಅಂದರೆ ಇಲ್ಲಿ ಒಂದು ಗೀತಾಂಜಲಿ ನೋಡಿ, ಗೀತಾಂಜಲಿ ಟಾಕ್ ಮತ್ತು ಗೀತಾಂಜಲಿ ಥಿಯೇಟ್ರ್ ಇದು. ಅದರ ಮುಂದುಗಡೆನೇ ನಾನು ಇದು ಹಿಂದೂ ಹೈಸ್ಕೂಲ್ ರೋಡು ನೋಡಿ ನಾನು ಕಾಣಿಸ್ತಾ ಇದ್ದೇನೆ, ಬಾಲಮಂದಿರ್ ಹಿಂದೂ ಹೈಸ್ಕೂಲ್ ರೋಡು. ಅದರ ಮುಂದುಗಡೆನೇ ಏನಿದೆ ಅಂದರೆ ಇಲ್ಲಿ ಒಂದು ಚರಂಡಿ ಇದೆ. ಚರಂಡಿ ಮುಂಚೆ ಇಲ್ಲ ಸ್ಲ್ಯಾಬ್ ಹಾಕಿಟ್ಟಿದ್ರು, ಇಲ್ಲಿ ಕ್ಲೋಸ್ ಆಗಿತ್ತು ಸ್ಲ್ಯಾಬು. ಆದರೆ ಈಗ ನಾಳೆ ಮಳೆ ಬಂದರೆ ನೀರು ಯಾವುದು ಗಟ್ರಿ ಯಾವುದು ಅಂತ ವಿದ್ಯಾರ್ಥಿಗಳು ಚಿಕ್ಕ ಮಕ್ಕಳಿಗೆ ಗೊತ್ತಾಗಲ್ಲ ಪಾಪ. ಅವರು ಇದೇ ಫುಟ್ಪಾತಿಂದ ನಡ್ಕೊಂಬರ್ತಾರೆ. ಇಲ್ಲೊಂದು ಫುಟ್ಪಾತ್ ಇದೆ, ಫುಟ್ಪಾತಿಂದ ನಡ್ಕೊಂಬಂದರೆ ಡೈರೆಕ್ಟಾಗಿ ಗಟ್ರಲ್ಲಿ ಬೀಳ್ತಾರೆ. ಅದೇ ರೀತಿ ನಾನು KBಗೂ ಹೇಳಿಕ್ಕೆ ಇಷ್ಟಪಡ್ತಾನೆ, ಅಂದರೆ ಹೆಸ್ಕಾಮ್ ಡಿಪಾರ್ಟ್ಮೆಂಟಿಗೂ ಹೇಳಿಕೆ ಇರ್ತಾರೆ, ನಿಮ್ಮದೊಂದು ಡೇಂಜರಸ್ ವೈರ್ ಅಂದರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮದು ನೋಡಿ ಹೆಸ್ಕಾಮು. ಅಂದರೆ ಇದು ನೋಡಿ ಟ್ರಾನ್ಸ್ಫಾರ್ಮರ್ ಇದೆ, ಮೇನ್ ಸಪ್ಲೈ ಇಲ್ಲಿಂದನೇ ಆಗುತ್ತೆ. ಇಲ್ಲಿ ನೋಡಿ ಯಾವ ರೀತಿ ನಿಮ್ಮ ಒಂದು ಕೇಬಲ್ಲು ಸೊಲ್ದೋಗಿದೆ, ಫುಲ್ಲು ನೋಡಿ ಎಲ್ಲ ಸುಳಿದು ಹೋಗಿದೆ. ಹೊಸ ಕೇಬಲ್ ಹಾಕಿದ್ರೆ ಒಳ್ಳೆಯದು. ಮತ್ತು ನೋಡಿ ಯಾವ ರೀತಿ ಸುಳಿದು ಹೋಗಿದೆ ನೋಡಿ, ಫುಲ್ಲು ಸುಳಿದೋಗಿದೆ. ಇಲ್ಲಿ ನೋಡಿ ಯಾವುದೇ ಅನಾಹುತ ಆಗೋದು ಪಕ್ಕ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕೆ ಚಿಕ್ಕ ಮಕ್ಕಳು ಏನು ಗೊತ್ತಾಗಲ್ಲ ಅವರಿಗೆ. ಯಾವ್ದಾರು ವೈರ್ ಟಚ್ ಮಾಡಿದ್ರೆ ಇಲ್ಲಿ ನೋಡಿ ಸುಳಿದಂಥ ವೈರ್ ನಾನು ಕಾಣಿಸ್ತಾ ಇದ್ದೇನೆ ನಿಮಗೆ. ಇಲ್ಲಿ ನೋಡಿ ಫುಲ್ಲು ಸುಳಿದು ಹೋಗಿದೆ ನೋಡಿ, ಇಲ್ಲೂ ಮತ್ತು ಈ ಕಡೆನೂ ಸುಳಿದು ಹೋಗಿದೆ. ಯಾವ ರೀತಿ ಆಗಿದೆ ನೋಡಿ. ಇಲ್ಲಿ ಒಂದು ಫುಟ್ಪಾತಲ್ಲಿ ಡ್ರೈನೇಜು ಸ್ಲ್ಯಾಬ್ ಕೂಡ ಹೋಗಿದೆ. ಇಲ್ಲಿ ಮುಂಚಿತ್ತು ಸ್ಲ್ಯಾಬು, ಅದು ಹೋಗಿದೆ. ಇಲ್ಲಿ ಯಾರೋ ಒಂದು ಚಿಕ್ಕ ಮಗು ಬಿದ್ದರೆ ಏನಾರ ಅನಾಥ ಆಗ್ಬೋದು. ನೋಡಿ ಇಲ್ಲೂ ಕೂಡ ಅದೇ ರೀತಿ ಮಾಡಿದ್ದಾರೆ. ಇದು ಚರಂಡಿ ಮುಂದ್ಗಡೆನೇ ಒಂದು ಸ್ಲ್ಯಾಬ್ ತಗೊಂಡು ಇಟ್ಟಿದ್ದಾರೆ. ಇನ್ನೂವರೆಗೆ ಅದು ಸ್ಲ್ಯಾಬ್ ಹಾಕಲಿಲ್ಲ. ನಾಳೆ ಮಗು ಒಂದು ಬೀಳ್ಬೋದು, ಯಾರೋ ಯಾವುದೋ ಒಂದು ಮಗು ಖಂಡಿತವಾಗಲೂ ಇದರಲ್ಲಿ ಬೀಳ್ಬೋದು, ಚಾನ್ಸಸ್ ಇದೆ. ಯಾಕಂದರೆ ನೀರು ತುಂಬಿದ ಮೇಲೆ ಯಾವುದು ಚರಂಡಿ ಯಾವುದು ನೀರು ಅಂತ ಗೊತ್ತಾಗಲ್ಲ. ಖಂಡಿತವಾಗಲೂ ಅವ್ರು 100% ಬೀಳ್ತಾರೆ ಅಂತ ಹೇಳ್ಕೊಂಡು ಇಲ್ಲಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಇಲ್ಲಿ ಸ್ಥಳೀಯರೇ ಹೇಳ್ತಾರೆ ನೋಡಿ ಯಾವ ರೀತಿ ಇಲ್ಲಿ ಸ್ಥಳೀಯರು ಮಾತಾಡ್ತಾರೆ. ಸರ್ ಇಲ್ಲಿ ಬನ್ನಿ. ಈಗ ನಮಸ್ಕಾರ. ಇಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ ಸ್ಕೂಲ್ ಬಾಲಮಂದಿರ. ಇಲ್ಲಿ ನೋಡಿ ಒಂದು ಹೆಸ್ಕಾಮ್ದವರು ಯಾವ ರೀತಿ ಮಾಡಿಟ್ಟಿದ್ದಾರೆ, ಒಂದು ವೈರ್ ಕೂಡ ಸುಲ್ದು ಹೋಗಿದೆ. ಆದರೂ ಕೂಡ ಇಷ್ಟೊಂದು ನಿಷ್ಕಾಳಜಿ ಮಾಡಿ ಈ ಒಂದು ಶಾಲೆ ಮುಂದೆನೇ ಒಂದು ದೊಡ್ಡ ಟ್ರಾನ್ಸ್ಫಾರ್ಮರ್ ಮುಂದೆನೇ ಈ ರೀತಿ ಮಾಡಿ ಹಾಕಿದ್ದಾರೆ. ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಇದು ಅನಾಹುತ ಆದಮೇಲೆ ಯಾರು ಜವಾಬ್ದಾರಿ ಅದಕ್ಕೆ ಕಾರಣ ಸರ್? ಮತ್ತೆ ಅನಾಹುತ ಮಾಡಿದ್ರೆ ಏನಾರ ಅಯ್ಯೋ ಪಾಪ ಹಿಂಗೆ ಆಗ್ಬಾರ್ದಿತ್ತು ಅಂತ ತಗೊಂಡು ಆಡ್ತಾರೆ. ಆಮೇಲೆ ಬಂದ್ಕೊಂಡು ಜೀವ ಆದ್ಮೇಲೆ ಯಾರು ಅದಕ್ಕೆ ಹೊಣೆಗಾರ ಯಾರು? ಅದೇ ಸರ್. ಮುಂಚೆ ಸ್ಲ್ಯಾಬ್ ಇತ್ತಾ ಇಲ್ಲಿ? ಇತ್ತು ಸರ್. 2 ತಿಂಗಳ ಮುಂಚೆ ಅವರು ಸ್ಲ್ಯಾಬ್ ಇತ್ತು, ಎಲ್ಲ ಇತ್ತು. ಈಗ ಮುರ್ಕೊಂಡು 2 ತಿಂಗಳು ಆಯ್ತು. ಈಗ ಸ್ಕೂಲ್ ಚಾಲಾಗಿ 1 ತಿಂಗಳು ಆಯ್ತು ಸರ್. ಅದು ಇನ್ನೂ ತನಕ ಅವರು ಒಂದು ಇಲ್ಲಿ ಬಂದು ನೋಡ್ತಾ ಇಲ್ಲ ಅಂತ ಹೇಳಿದ್ರು ಸರ್. ಇನ್ನೂ ನೋಡ್ತಾ ಇಲ್ಲ ಯಾರು ನಗರಸಭೆದು? ಸ್ಕೂಲ್ ಚಾಲುವಾಗಿ 1 ತಿಂಗಳು ಆಯ್ತು. ಹೌದು. ಮತ್ತೆ ಅದಕ್ಕೆ ಏನು ಹೇಳಿಕ್ಕೆ ಇಷ್ಟಪಡ್ತೀನಿ? ಅದೇ ಸೇಮ್ ಆಗಿದೆ ಸರ್. 2 ತಿಂಗಳು ಆಯ್ತು ಈಗ ಹಾಕೊಂಡು ಅದೆಲ್ಲ ಸುಟ್ಟೋಗಿ. ಮುಂದಿನ ವಯಸ್ಸು ಹುಟ್ಟಿದ್ದು ಅಕಸ್ಮಾತ್ ಮಕ್ಕಳು ಈ ಶಾಲೆ ಛತ್ರಿ ಹಿಡ್ಕೊಂಡು ಹೋಗಿದಾಗ ಆ ಸೈಡ್ ಆಗಿದ್ರೆ ಛತ್ರಿ ತಾಗಿದ್ರೆ ಭಾರಿ ಡೇಂಜರ್ ಇದೆ. ಒಂದೇ ಸ್ಪಾಟಲ್ಲೇ ಹೋಗ್ತಾರೆ. ಮತ್ತೇನು ಸರ್ ಹಂಗಿದೆ ಅದು. ಹೆಸ್ಕಾಂ ಅಧಿಕಾರಿಗಳಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಈಗ ಅವರು ಯಾರು ಪ್ರಾಣ ಹೋಗ್ತಾ ಇದೆ ಕಾಯ್ತಾ ಇರಬಹುದು ಮೋಸ್ಟ್ಲಿ ಅಲ್ಲವಾ? ಆಟೋ ಚಾಲಕರು ಸ್ಥಳೀಯರು ಕೂಡ ಇದು ಆದಷ್ಟು ಬೇಗ ಒಂದು ವೈರನ್ನು ಸರಿ ಮಾಡಿ ಹಾಕಿದ್ರೆ ಇಲ್ಲಿ ಎಷ್ಟೋ ಪ್ರಾಣ ಉಳಿಬೋದು. ಯಾಕಂದರೆ ಕೊಡೆ ತೊಗೊಂಬರ್ತಾರೆ, ಛತ್ರಿ ತೊಗೊಂಬರ್ತಾರೆ ಮಳೆಗಾಲದಲ್ಲಿ. ಆ ಛತ್ರಿ ಒಂದು ತಂತಿ ಒಂದು ತಾಗಿ ಸ್ಪರ್ಶ ಆದರೆ, ಆ ವೈರಿಗೆ ಸ್ಪರ್ಶ ಆದರೆ ಖಂಡಿತವಾಗಲೂ ಅನಾಹುತ ಆಗೋದು ಪಕ್ಕ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಆದಷ್ಟು ಬೇಗ ನಗರಸಭೆದವರು ಮತ್ತು ಹೆಸ್ಕಾಂ ಅಧಿಕಾರಿಗಳು ಇದಕ್ಕೆ ಕಾಳಜಿ ವಹಿಸಿ ಇಲ್ಲಿ ಸ್ಥಳೀಯರು ಮತ್ತು RN24 ವಾಯ್ಸ್ ಕಾರವಾರ ಅವರು ನಗರಸಭೆ ಆಪ್ತರಿಗೆ ಕಳಕಳಿವಾಗಿ ಕೇಳ್ಕೊಳ್ತಾ ಇದ್ದೇನೆ. ಯಾಕಂದರೆ ಮಗು ಪ್ರಾಣ ಹೋಗೋ ಮುಂಚೆನೇ ನೀವು ಜಾಗೃತರಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.